BS ವೈ ಅವರು ಒಂದ್ ಕಡೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಬೇಕು, ಮಗನ ರಿಪೋರ್ಟ್ ಕಾರ್ಡ್ ಅನ್ನ ಹಿಡಿದು ದೆಹಲಿ ಫ್ಲೈಟ್ ಅನ್ನ ಹತ್ತಲಿದ್ದಾರೆ BSY. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಪಕ್ಷಕ್ಕೇನು ಲಾಭ, ಪಕ್ಷಕ್ಕಾಗುವಂತಹ ಲಾಭದ ರಿಪೋರ್ಟ್ ಅನ್ನ ಹಿಡಿದು ದೆಹಲಿಗೆ BS ಯಡಿಯೂರಪ್ಪನವರು ಹೋಗಲಿದ್ದಾರೆ. ವಿಜೇಂದ್ರ ಸಾಧನೆ ಮತ್ತೆ ಸವಾಲು ಸಂಘಟನೆ ಕುರಿತ ರಿಪೋರ್ಟ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾರೆ. ವಿಜೇಂದ್ರಗೆ ಸಹಕಾರ ಮತ್ತೆ ಅಸಹಕಾರ ತೋರಿದವರ ಬಗ್ಗೆಯೂ ಕೂಡ ವರದಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ. BYV ವಿರುದ್ಧ ಗುಂಪುಗಾರಿಕೆ ಮಾಡಿದವರ ಬಗ್ಗೆಯೂ ಕೂಡ ರಿಪೋರ್ಟ್ ರೆಡಿ ಆಗಿದೆ. ಹೈಕಮಾಂಡ್ ಎದುರು ಮುಂದಿನ ಪ್ಲಾನ್ ಅನ್ನ ಹೇಳಲಿಕ್ಕಿದ್ದಾರೆ ಯಡಿಯೂರಪ್ಪನವರು. ಮುಂದೆ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗ್ತಾ ಇದೆ, ಯಾವ ರೀತಿಯಾಗಿ ಪಣವನ್ನ ತೊಟ್ಟಿದ್ದಾರೆ, ಭಿನ್ನರು ಮತ್ತೆ ತಟಸ್ಥರ ವಿರುದ್ಧ ವರಿಷ್ಠರಿಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವುದಕ್ಕೆ BSY ಸಜ್ಜಾಗಿದ್ದಾರೆ. ಮಗನ ಮರು ಪಟ್ಟಾಭಿಷೇಕ ಮೂಲಕ ವಿರೋಧಿ ಬಣಕ್ಕೆ ಕೌಂಟರ್ ಕೊಡುವಂತಹ ಪ್ಲಾನ್ಗಳು ಕೂಡ ಆಗ್ತಾ ಇದೆ. ಬಿಜೆಪಿ ರಾಜ್ಯದಲ್ಲಿ ಗಮನ ಸೆಳೆಯುವಂತಹ ಯಾವುದೇ ರೀತಿಯಾದಂತಹ ಹೋರಾಟಗಳನ್ನ ಮಾಡಿಲ್ಲ ಅಂತ ಹೇಳಿ ಭಿನ್ನರು ಹೇಳ್ತಾ ಇದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ BSY ಸಜ್ಜಾಗಿದ್ದಾರೆ. ಮಗನ ಭವಿಷ್ಯವನ್ನ ರೂಪಿಸಬೇಕಲ್ಲ, ಹಾಗಾಗಿ ಶತಾಯಗತಾಯವಾಗಿ ಭಿನ್ನರು ನಡೆದುಕೊಂಡಂತಹ ರೀತಿ, ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಯಾರೆಲ್ಲ ಹಿಂದೆಗಡೆ ನಿಂತ್ಕೊಂಡು ಆಟ ಆಡಿದ್ರು, ಗೇಮ್ ಪ್ಲಾನ್ ಮಾಡಿದ್ರು, ಎಲ್ಲವನ್ನ ಕೂಡ ತಯಾರಿ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪನವರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಪಕ್ಷಕ್ಕೆ ಏನೆಲ್ಲ ಲಾಭ ಆಗತ್ತೆ, ವಿಜಯೇಂದ್ರ ಅವರು ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಅನ್ನೋದರ ಕುರಿತು ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮತ್ತೆ ವಿಜಯೇಂದ್ರ ಯಾವ ರೀತಿಯಾಗಿ ಸಾಧನೆಯನ್ನ ಮಾಡಿದ್ರು, ಕಳೆದ ವರ್ಷಗಳಿಂದಲೂ ಕೂಡ ಯಾವ ರೀತಿಯಾಗಿ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು, ಪಕ್ಷವನ್ನ ಯಾವ ರೀತಿಯಾಗಿ ಸಂಘಟಿಸ್ತಾ ಇದ್ದಾರೆ, ಮತ್ತೆ ವಿಜಯೇಂದ್ರ ಅವರಿಗೆ ಯಾರೆಲ್ಲ ಸಹಕಾರವನ್ನ ಕೊಟ್ಟರು, ಯಾರೆಲ್ಲ ಅಸಹಕಾರವನ್ನ ತೋರಿದ್ರು ಅನ್ನೋದರ ಬಗ್ಗೆಯೂ ಕೂಡ ವರದಿಯನ್ನ ರೆಡಿ ಮಾಡಿಕೊಂಡಿದ್ದಾರೆ. ಅಖಾಡಕ್ಕೆ ರಾಜಾಹುಲಿ ಇದೀಗ ಎಂಟ್ರಿಯನ್ನ ಕೊಡ್ತಾ ಇದೆ. ಈ ಬೆನ್ನಲ್ಲೇ ಏನಾಗುತ್ತೆ ಬಿಜೆಪಿಯಲ್ಲಿ, ರಾಜ್ಯಾಧ್ಯಕ್ಷರ ಪಟ್ಟ ಯಾರಿಗೆ ಒಲಿದು ಬರುತ್ತೆ ಅನ್ನುವಂತಹ ಪ್ರಶ್ನೆಗಳು ಇನ್ನೂ ಕೂಡ ಗೊಂದಲಗಳಾಗಿಯೇ ಉಳಿದಿವೆ. ಗೊಂದಲಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕವನ, ನೋಡಿ, ಬಿಜೆಪಿಯಲ್ಲಿ ಪ್ರತಿಷ್ಠೆ ಸಮರ ಇದು ಮೊದಲಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇರುವಂತಹ ವಿಚಾರ. ಇದನ್ನ ಹೊರತುಪಡಿಸಿ ಇದೀಗ ರಾಜಾಹುಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ರೆಡಿ ಆಗಿದ್ದಾರೆ. ಹೈಕಮಾಂಡ್ ನಾಯಕರು ಪರ್ಮಿಷನ್ ಕೊಟ್ಟಿದ್ದಾರಾ? ಪರ್ಮಿಷನ್ ಕೊಟ್ಟಿರೋದೇ ಆದ್ರೆ ಯಾವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ, ಸಮಯ ನಿಗದಿ ಆಗಿದೆಯಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಇನ್ನೇನು ಶೀಘ್ರದಲ್ಲೇ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಶುರುವಾಗಿರ್ತಿತ್ತು. ಇದೀಗ ಈ ಚರ್ಚೆಗಳು ಶುರುವಾದ ಬೆನ್ನಲ್ಲೇ ದೆಹಲಿಗೆ ನಾಯಕರು ನಾ ಮುಂದು ಅಂತ ಇದೀಗ ದೆಹಲಿ ಪರೇಡ್ ಶುರು ಮಾಡಿರುವಂತದ್ದು. ಸೊ ಹೀಗಾಗಿ ಈಗಾಗಲೇ ಭಿನ್ನಮತೀಯರು, ಅದೇ ರೀತಿಯಾಗಿ ತಟಸ್ಥ ಬಣದ ನಾಯಕರು ಅಶೋಕ್ ಆಗಿರ್ಬೋದು, ಅದೇ ರೀತಿಯಾಗಿ ಬೊಮ್ಮಾಯಿ ಆಗಿರ್ಬೋದು, ಇನ್ನು ರೆಬಲ್ ನಾಯಕರಲ್ಲಿ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಎಲ್ಲರೂ ಕೂಡ ದೆಹಲಿ ಪರೇಡ್ ಮುಗಿಸ್ಕೊಂಡ್ ಬಂದ್ರು. ಇದೀಗ BS ಯಡಿಯೂರಪ್ಪನವರ ಸರದಿ ಅಂತಾನೆ ಹೇಳ್ಬೋದು. ಸೊ ಶೀಘ್ರದಲ್ಲೇ BS ಯಡಿಯೂರಪ್ಪನವರು ದೆಹಲಿಗೆ ಆರ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಎಲ್ಲಾ ರಾಜ್ಯಗಳ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಆಗಿರುವಂತದ್ದು. ಈಗ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ಬೇಕಾಗಿದೆ. ಇನ್ನು ವಿಜಯೇಂದ್ರ ಅವರೇ ಬಹುತೇಕ ಮುಂದುವರಿತಾರೆ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಿರುವ ಬೆನ್ನಲ್ಲೇ ಇದೀಗ ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ವಿಜಯೇಂದ್ರ ಅವರ 1.5 ವರ್ಷದ ಸಾಧನೆ ಏನು, ವಿಜಯೇಂದ್ರ ಅವರಿಗೆ ಯಾರ್ಯಾರು ಸಹಕಾರವನ್ನ ನೀಡಿದ್ರು, ಯಾರ್ಯಾರು ಅಸಹಕಾರವನ್ನ ಕೂಡ ನೀಡಿದ್ರು, ಅದೇ ರೀತಿಯಾಗಿ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಪಾಸಿಟಿವ್ ಅನ್ನೋದಕ್ಕಿಂತ ನೆಗೆಟಿವ್ ಅನ್ನುವಂಥದ್ದೇ ಜಾಸ್ತಿ ಹೆಚ್ಚಾಗಿದ್ದು. ಅಂದ್ರೆ ಸಂಘಟನೆ ಕೂಡ ಸಾಕಷ್ಟು ವೀಕ್ ಆಯ್ತು. ರಾಜ್ಯ ಸರ್ಕಾರದ ವಿರುದ್ಧ ಆಡಳಿತ ಹೋರಾಟಗಳಾಗಿರ್ಬೋದು, ಪ್ರತಿಭಟನೆ ಆಗಿರ್ಬೋದು, ಯಾವುದು ಕೂಡ ತಾರ್ಕಿಕ ಅಂತ್ಯಕ್ಕೆ ತಲುಪಿಲ್ಲ ಅನ್ನುವಂಥದ್ದು ಸ್ವತಃ ಬಿಜೆಪಿ ನಾಯಕರ ಆರೋಪ. ಸೊ ಹೀಗಾಗಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಲೇಬೇಕು ಅನ್ನುವಂತಹ ಪಟ್ಟು ಹಿಡಿದು ನಿಂತಿರುವಂತಹ ಎಲ್ಲ ರೆಬಲ್ ನಾಯಕರಾಗಿರ್ಬೋದು, ಅದೇ ರೀತಿಯಾಗಿ ತಟಸ್ಥ ನಾಯಕರಿಗೆ ಇದೀಗ ಯಡಿಯೂರಪ್ಪನವರು ಕೋಕ್ ಕೊಡಲು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು, ಹೋಗ್ತಾ ಇದ್ದಾರೆ. ಇನ್ನು 3 ದಿನಗಳಲ್ಲಿ ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತಾ ಇರುವಂತದ್ದು. ಅಂದ್ರೆ ಏನು ರಿಪೋರ್ಟ್ ಕಾರ್ಡ್ ಏನೇನಿದೆ ವಿಜಯೇಂದ್ರ ಅವರದು, ಅಂದ್ರೆ ಕೊನೆ ಕ್ಷಣದಲ್ಲಿ ಇದೀಗ ವಿಜಯೇಂದ್ರ ಅಂದ್ರೆ ಮಗನ ಪಟ್ಟವನ್ನ ಮರು ಪಟ್ಟಾಭಿಷೇಕವನ್ನ ಮಾಡಿಸೋದಕ್ಕೆ ಇದೀಗ ಯಡಿಯೂರಪ್ಪನವರು ಕೊನೆ ಕ್ಷಣದಲ್ಲಿ ಕಸರತ್ತು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ವಿಜಯೇಂದ್ರ ಅವರಿಗೆ ಯಾರ್ಯಾರು ನೆಗೆಟಿವ್ ಆಗಿ ಇದ್ ಮಾಡಿದ್ರು, ಅಂದ್ರೆ ರೆಬಲ್ ನಾಯಕರಾಗಿರ್ಬೋದು, ತಟಸ್ಥ ಬಣದ ನಾಯಕರಾಗಿರ್ಬೋದು, ಇವರೆಲ್ಲರ ವಿರುದ್ಧ ಕೂಡ ಚಾರ್ಜ್ ಶೀಟ್ ಕೂಡ ರೆಡಿ ಮಾಡಿದ್ದಾರೆ ಯಡಿಯೂರಪ್ಪನವರು ಅಂತಾನೆ ಹೇಳ್ಬೋದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಕವನ.